ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಿವಿಲ್ ಕರಿಯರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಎಕ್ಸೆಲ್ ಶೀಟ್ನ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಈ ಎಕ್ಸೆಲ್ ಶೀಟ್ ಏನು ಕೆಲಸ ಮಾಡುತ್ತೆ ಅಂದರೆ ಬ್ರಿಕ್ ವರ್ಕ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನಂಬರ್ ಆಫ್ ಬ್ರಿಕ್ಸ್ ಎಷ್ಟು ಬೇಕು, ಸಿಮೆಂಟ್ ಎಷ್ಟು ರಿಕ್ವೈರ್ಡ್ ಆಗುತ್ತೆ ಮತ್ತು ಅದಕ್ಕೆ ಸ್ಯಾಂಡ್ ಎಷ್ಟು ರಿಕ್ವೈರ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಎಕ್ಸೆಲ್ ಶೀಟಿಂದ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೀವು ಇಲ್ಲಿ ನೋಡಿ, ಫಸ್ಟ್ ರೋಲ್ ಏನಿದೆ, ಎಂಟರ್ ಆಲ್ ದ ಡೈಮೆನ್ಷನ್ಸ್ ಇನ್ ಮೀಟರ್ ಅಂತ ಇದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಲೆಂತ್, ವಿಡ್ತ್ ಮತ್ತು ಹೈಟ್ನ ಎಂಟ್ರ್ ಮಾಡಬೇಕಾದ್ರೆ ಈ ಎಕ್ಸೆಲ್ ಶೀಟಲ್ಲಿ ನೀವು ಇನ್ ಟರ್ಮ್ಸ್ ಆಫ್ ಮೀಟರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಸಿಂಗಲ್ ಬ್ರಿಕ್ ಡೈಮೆನ್ಷನ್ ಎಷ್ಟಿದೆ ನೀವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಲೆಂತ್, ವಿಡ್ತ್ ಮತ್ತು ಹೈಟ್ನ. ಓಕೆ, ನಾನಿಲ್ಲಿ ಎಂಟ್ರ್ ಮಾಡ್ತೀನಿ ಸಿಂಗಲ್ ಬ್ರಿಕ್ ಡೈಮೆನ್ಷನ್ಸ್ನ 0.19, ವಿಡ್ತ್ನ 0.09, ಹೈಟ್ನ 0.09 ಅಂತ. ಓಕೆ, ಇಲ್ಲೊಂದು ನೋಟ್ ಕೂಡ ಇದೆ, ದ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಆಫ್ ಬ್ರಿಕ್ ಈಸ್ 0.19 ಇಂಟು 0.09 ಇಂಟು 0.09 ಮೀಟರ್ಸ್ ಅಂತ. ಓಕೆನಾ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಆಫ್ ಬ್ರಿಕ್, ಅಂದರೆ 120 mm by 90 mm by 90 mm. ಓಕೆನಾ, ನೆಕ್ಸ್ಟ್ ಬ್ರಿಕ್ ವಾಲ್ ಡೈಮೆನ್ಷನ್ಸ್ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನಿಮ್ಮದು ಬ್ರಿಕ್ ವಾಲ್ ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ ಅಂತ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಲೆಂತ್, ವಿಡ್ತ್ ಮತ್ತು ಹೈಟ್ನ 1 ಮೀಟರ್, 1 ಮೀಟರ್ ಆ್ಯಂಡ್ 1 ಮೀಟರ್ ಅಂತ ತಗೊಂಡಿದ್ದೀನಿ. ಓಕೆನಾ, ಫಸ್ಟ್ ಒನ್ ಲೆಂತ್ ಎಂಟರ್ 1, ದೆನ್ ವಿಡ್ತ್ 1, ದೆನ್ ಹೈಟ್ ಈಸ್ 1. ಓಕೆನಾ, ಸಿಮೆಂಟ್ ಮೋರ್ಟರ್ ಮಿಕ್ಸ್ ಪ್ರೊಪೋರ್ಷನ್ಸ್ ಕೇಳಿದ್ದಾರೆ. ಸಿಮೆಂಟ್ ಎಷ್ಟು ತಗೋಬೇಕು, ಸ್ಯಾಂಡ್ ಎಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು 1:5 ತಗೊಂಡಿದ್ದೀನಿ. ನೀವು ಬೇಕಿದ್ರೆ 1:6 ಕೂಡ ಮಾಡ್ಕೋಬೋದು ಅದನ್ನು. ಓಕೆನಾ, ಯಾವ ಥರ ನೋಡಿ, ನೀವು 1:6 ಕೂಡ ಮಾಡ್ಕೋಬೋದು ಈ ಥರ. ಓಕೆನಾ, ಇವಾಗ ನೋಡಿ, ಸಮ್ ಆಫ್ ಟೋಟಲ್ ಏನಿದೆ ಇದರದ್ದು ಸಿಮೆಂಟ್ ಮೋಟರ್ ಮಿಕ್ಸ್ ಪ್ರೊಪೋರ್ಷನ್ ಇದು ತಾನೇ ಆಟೋಮೆಟಿಕ್ ಚೇಂಜ್ ಆಯಿತು, ಇಸ್ ಎ 7. ಓಕೆ, ಇಲ್ಲಿ ನೋಡಿ, ಆ ಮೋಟರ್ ಮಿಕ್ಸ್ ಆಫ್ 1:5 or 1:6 is recommended generally. ಓಕೆನಾ, ಫಾರ್ ಎ ಮಿಕ್ಸ್ ಪ್ರೊಪೋರ್ಷನ್ ಫಾರ್ ಮೋಟರ್ ಇಸ್ 1:6. ಓಕೆ, ಐ ಕನ್ಸಿಡರ್ 1:6. ನೀವು ಲೆಂತ್, ವಿಡ್ತ್, ಹೈಟ್ನ ಕೂಡ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ಲೆಂತ್ ಆಫ್ ದ ಬ್ರಿಕ್ ವಾಲ್ ಐ ವಿಲ್ ಎಂಟರ್ ಇಟ್ ಆಸ್ ನಾವು 3 meters ಈ ಥರ. ಓಕೆನಾ, ವಿಡ್ತ್ ಬಂದುಬಿಟ್ಟು ಎಷ್ಟಿದೆ ವಿಡ್ತು ಅದನ್ನು ಕೂಡ ಎಂಟ್ರು. ಓಕೆ, ವಿಡ್ತ್ ಬಂದು ಅದನ್ನು ಕೂಡ ನಾನು 3 meter ಅಂತ ಎಂಟ್ರು ಮಾಡ್ತೀನಿ, ಅಥವಾ 2 meter ಅಂತ ಎಂಟ್ರು ಮಾಡ್ತೀನಿ. ಓಕೆನಾ, ಹೈಟ್ ಬಂದುಬಿಟ್ಟು 3 meter. ಓಕೆ, ಈ ಥರ ನೋಡಿ. ನೆಕ್ಸ್ಟ್ ಇಲ್ಲಿ ಬಂತು ಮೋಟರ್ ಥಿಕ್ನೆಸ್. ಇವಾಗ ಓಕೆನಾ, ಮೋಟರ್ ಥಿಕ್ನೆಸ್ ಬಂದು 0.01 ಇಟ್ಟಿದ್ದೀನಿ, ಅಂದರೆ 10 mm. ವೇಟ್ ಆಫ್ 1 ಸಿಮೆಂಟ್ ಬ್ಯಾಗ್ ಇಸ್ 50 kg. ಜನರಲಿ ಇನ್ ಇಂಡಿಯಾ 50 kg ಬ್ಯಾಗ್ಸ್ ಇರುತ್ತೆ ಸಿಮೆಂಟ್ ಅಲ್ವಾ, ಸೊ 50. ನಾವು ಜನರಲಿ ಮೋಟರ್ ಥಿಕ್ನೆಸ್ ಆಫ್ 10 mm is recommended. ಓಕೆ, ನೋಡಿ, ಆಫ್ಟರ್ ದಿಸ್ ಎಕ್ಸೆಲ್ ಶೀಟ್ ವಿಲ್ ಕ್ಯಾಲ್ಕುಲೇಟ್ ಆ್ಯಂಡ್ ಗಿವ್ ದಿ ವ್ಯಾಲ್ಯೂಮ್ ಆಫ್ ಬ್ರಿಕ್ ವಾಲ್ 6 meter cube. Volume of single brick without mortar is 0.001539 cubic meter. Volume of single brick with mortar 0.002 cubic meter. Number of bricks required is 3000. Okay na? Wet volume of mortar required is 1.383 cubic meter. Dry volume of mortar required is 1.79, approximately 1.8 cubic meter. Okay. ರಿಸಲ್ಟ್ಸ್ ನೋಡಿ, ಇಲ್ಲಿ ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ಇಸ್ 3000, ಸಿಮೆಂಟ್ ರಿಕ್ವೈರ್ಡ್ ಇಸ್ ಇನ್ ಕ್ಯೂಬಿಕ್ ಮೀಟರ್ ಬಂದರೆ 0.2568, ಕೆ ಜಿಗೆ ಬಂದರೆ 369.85 kg. ಸಿಮೆಂಟ್ ಬ್ಯಾಗ್ಸ್ ಅಂದರೆ 7.4 bags ಬೇಕು, ಅಂದರೆ 8 bags, 7.5 bags ಅಂತ. ಓಕೆನಾ, ಸ್ಯಾಂಡ್ ರಿಕ್ವೈರ್ಡ್ ಕ್ಯೂಬಿಕ್ ಮೀಟರ್ ಬಂದರೆ 1.5 cubic meter, ಕ್ಯೂಬಿಕ್ ಫೀಟಲ್ಲಿ ಬಂದರೆ 54.41 cubic feet ಇದಕ್ಕೆ ರಿಕ್ವೈರ್ಡ್ ಆಗುತ್ತೆ. ಎಷ್ಟು ಮಾಡೋಕ್ಕೆ? ಬ್ರಿಕ್ ವಾಲ್ ಡೈಮೆನ್ಷನ್ಸ್ 3 meter by 2 meter by 3 meter, ಅಂದರೆ 3 meter ಲೆಂತು, 2 meter ವಿಡ್ತು ಮತ್ತು 3 meter ಹೈಟ್ ಇರ್ತಕ್ಕಂಥ ರೂಮ್ದು ಕನ್ಸ್ಟ್ರಕ್ಷನ್ಸ್ ಮಾಡೋಕ್ಕೆ ಮಟೀರಿಯಲ್ ಏನೇನು ಬೇಕು? ಬ್ರಿಕ್ಸು 3000 ಬೇಕು, ಸಿಮೆಂಟು 7.5 bags ಬೇಕು, ಸ್ಯಾಂಡ್ ಬಂದುಬಿಟ್ಟು 54.41 cubic feet ಅಷ್ಟು ಬೇಕಾಗುತ್ತೆ. ಓಕೆನಾ, ಇಫ್ ಯು ರಿಕ್ವೈರ್ ದಿಸ್ ಎಕ್ಸೆಲ್ ಶೀಟ್ ಕಮೆಂಟ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು.